ನಮಸ್ಕಾರ, ಇದು JBH63 ಅಪ್ಡೇಟ್ಸ್ ಚಾನಲ್. ಹೊನ್ನಾಳಿ ಪುರಸಭೆಯಿಂದ ಹಸಿ ಕಸ, ಒಣಕಸ ಸ್ವಚ್ಛತಾ ಅರಿವು ಮೂಡಿಸುವ ಜಾಗೃತಿ ಆಂದೋಲನ. ದಾವಣಗೆರೆ ಹೊನ್ನಾಳಿ ಸೆಪ್ಟೆಂಬರ್ 24 ಹೊನ್ನಾಳಿ ಪುರಸಭೆ ಕಾರ್ಯಾಲಯ, ಬೀದಿ ಬದಿ ವ್ಯಾಪಾರ ಸಂಘ, ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಜೀವನೋಪಾಯ ಇಲಾಖೆ, ಪ್ರಧಾನಮಂತ್ರಿ ಸಮೃದ್ಧಿ ಯೋಜನಾ ಅಡಿ ಬೀದಿ ಬದಿ ವ್ಯಾಪಾರಿಗಳ ಜಾಗೃತಿ ಬೀದಿ ನಾಟಕ ಪ್ರದರ್ಶನ, ಹಾಡುಗಳು ಪ್ರಸ್ತುತಗೊಂಡವು. ಸೆಪ್ಟೆಂಬರ್ 24 ಇಂದು ಬೆಳಗ್ಗೆ 11 ಗಂಟೆಗೆ ಹೊನ್ನಾಳಿ ಸಂಗೊಳ್ಳಿ ರಾಯಣ್ಣನ ವೃತ್ತದಲ್ಲಿ ರೂಪದರ್ಶಿ ಕಲಾ ಸಂಸ್ಥೆ ಕಲಾವಿದರು ಬೀದಿ ನಾಟಕ ಜಾಗೃತಿ ಗೀತೆಗಳು ನಡೆದವು. ಆರಂಭದಲ್ಲಿ ಪುರಸಭೆ ಅಧ್ಯಕ್ಷ ಕೆ. ಮೈಲಪ್ಪ, ಉಪಾಧ್ಯಕ್ಷೆ ಸರೋಜಮ್ಮ, ವಿಜಯೇಂದ್ರ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಪಟ್ಟಣ ಹಾಗೂ ಹಳ್ಳಿಗಳಲ್ಲಿ ಸ್ವಚ್ಛತೆ ಮಾಹಿತಿ ನೀಡಿ, ನಮ್ಮ ಮನೆಯ ಮುಂದೆ ಹಿಂದೆ ಸ್ವಚ್ಛತೆ ಮಾಡುವುದರ ಮೂಲಕ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬೇಕೆಂದು ಹೇಳಿದರು. ಪುರಸಭಾ ಮುಖ್ಯಾಧಿಕಾರಿ ಲೀಲಾವತಿ, ಬೀದಿ ಬದಿ ವ್ಯಾಪಾರಿ ಸಂಘದ ಅಧ್ಯಕ್ಷ ರೇಣುಕಮ್ಮ, ಉಪಾಧ್ಯಕ್ಷೆ ನಾಗರಾಜ್ ಕಲ್ಲೇಶಿ, ಸಮುದಾಯ ಸಂಪನ್ಮೂಲ ವ್ಯಕ್ತಿ ಗೀತಾ, ಸಮಾಜ ಸೇವಕ ಕತ್ತಿಗೆ ನಾಗರಾಜ್, ಕಲಾವಿದ, ರಾಜ್ಯ ಮಾಧ್ಯಮ ರತ್ನ ಪ್ರಶಸ್ತಿ ವಿಜೇತ ಪುರಂದರ ಲೋಕಿಕೆರೆ, ರೂಪದರ್ಶಿ ಕಲಾ ತಂಡದ ಮಲ್ಲಿಕಾರ್ಜುನ್ ಸ್ವಾಮಿ, ನಾಗರಾಜ್ ನಾಯಕ್, ಕುಮಾರಿ ಜ್ಯೋತಿ, ರುದ್ರೇಶ್, ತಾಳೆದಾರ್, ಜಗೇಳಿ ರಂಗಣ್ಣ, ಶಿವಕುಮಾರ್, ಹೊಳೆಸಿರಿಗೆರೆ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಹೊನ್ನಾಳಿ ಡಿಬಿ ವೃತ್ತ ಸೇರಿದಂತೆ ಕಾಲೇಜುಗಳಲ್ಲಿ ಯುವ ಜನರಿಗೆ ಬೀದಿ ನಾಟಕ ಮುಖೇನ ಹಲವು ಬಡಾವಣೆಗಳಲ್ಲಿ ರೂಪಕ ಹಾಡುಗಳು, ಚಿಕ್ಕ ಬೀದಿ ನಾಟಕಗಳನ್ನು ಅಚ್ಚುಕಟ್ಟಾಗಿ ಪ್ರದರ್ಶನ ನೀಡಿದರು. ವರದಿ ಪುರಂದರ ಲೋಕಿಕೆರೆ, ಹಿರಿಯ ಪತ್ರಕರ್ತರು. ನಿರೂಪಣೆ ವೀಣಾ ಮೇಡಂ ಅವರು. ನಮಸ್ಕಾರಗಳು. ಇದು JBH ಅಪ್ಡೇಟ್ಸ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಜಿಲ್ಲಾಡಳಿತ ಪುರಸಭಾ ಕಾರ್ಯಾಲಯ ವತಿಯಿಂದ ಈ ದಿನ ನಾವು ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಗರವನ್ನು ಸ್ವಚ್ಛತೆಯಿಂದ ಇಟ್ಕೋಬೇಕು ಅಂತೇಳಿ ಸ್ವಚ್ಛತಾ ಈ ಸೇವಾ ಆಂದೋಲನ ನಾವು ಚಾಲನೆ ಕೊಟ್ಟಿದ್ದೀವಿ. ಈ ಚಾಲನೆಯಲ್ಲಿ ಪ್ರತಿ ಮನೆಗಳು ಕಚೇರಿಗಳು ಎಲ್ಲವೂ ಕ್ಲೀನ್ ಆಗಬೇಕು ಅನ್ನೋ ಒಂದು ಇಂಟೆನ್ಷನ್ ಇದರಲ್ಲಿ ಇರುತ್ತೆ. ಬರುವ ಗಾಂಧಿ ಜಯಂತಿ ದಿವಸ ಈ ಗಾಂಧಿ ಜಯಂತಿ ಅಷ್ಟೊತ್ತಿಗೆ ನಮ್ಮ ನಗರವನ್ನು ಸ್ವಚ್ಛಗೊಳಿಸಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ ಆಗಿರುತ್ತೆ. ಈ ಸ್ವಚ್ಛತಾ ಆಂದೋಲನಕ್ಕೆ ಎಲ್ಲರೂ ಸಹಕಾರ ಕೊಡ್ರಿ ಅಂತೇಳಿ ಸಾರ್ವಜನಿಕರ ಹತ್ರ ನಾನು ಬಿಡ್ತೇನೆ. ಉದ್ಘಾಟನೆ ಭಾಷಣ ಮಾಡಿದಂಥ ಅಧಿಕಾರಿಗಳಿಗೆ ಧನ್ಯವಾದಗಳು. ಈಗ ಅಧ್ಯಕ್ಷ ಸಂಘ ಸಂಸ್ಥೆಗಳಿಂದ ಪ್ಲಾಸ್ಟಿಕ್ ನಿರ್ಮೂಲನೆ ಬಗ್ಗೆ ಈ ನಾಟಕ ಪ್ರದರ್ಶನ ಮಾಡಿ ತೋರಿಸ್ತಿದ್ದಾರೆ. ಅದನ್ನೆಲ್ಲ ನಾಗರಿಕರು ತಿಳ್ಕೊಂಡು ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮಾಡಬೇಕಾಗಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ಲಾಸ್ಟಿಕ್ ಮುಕ್ತದಿಂದ ಹಲವಾರು ಪಕ್ಷಗಳು, ಪ್ರಾಣಿಗಳು ತಿಂದು ಸಾವಿಗೀಡಾದ ಸಂಗತಿಗಳು ಸಹ ಅನೇಕ ಟಿವಿ ಮಾಧ್ಯಮದಲ್ಲಿ, ಪೇಪರ್ನಲ್ಲಿ ನಾವು ನೋಡಿದ್ದೇವೆ. ಅದನ್ನು ತಡೆಗಟ್ಟುಕೋಸ್ಕರ ಒಂದು ಪ್ಲಾಸ್ಟಿಕ್ ಮುಕ್ತವನ್ನು ಮಾಡಲು ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸಂಜೂರವನ್ನು ಬಾರಿಸುವುದರ ಮೂಲಕ ಈ ಒಂದು ಬೀದಿ ನಾಟಕಕ್ಕೆ ಚಾಲನೆ ನೀಡಿದಂಥ ಅಧ್ಯಕ್ಷರಿಗೆ ಧನ್ಯವಾದ ತಿಳಿಸುತ್ತಾ, ಉಪಾಧ್ಯಕ್ಷರಿದ್ದಾರೆ ಅವರಿಗೂ ಸಹಿತ ಧನ್ಯವಾದ ತಿಳಿಸುತ್ತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತೇವೆ. ಪ್ಲಾಸ್ಟಿಕ್ ನಿಷೇಧ ಸರ್ಕಾರದ ಆದೇಶದ ಮೇರೆಗೆ ಏನು ಮಾಲೀಕರ ಅಂಗಡಿಯ ಆಗ್ತಾ ಇದೆಯಲ್ರಿ. ಊರ ಸುತ್ತ ಸ್ವಚ್ಛತೆ ಬೇಕು, ಮನೆ ಮುಂದೆ ಗಿಡವ ನೆಡಲೇಬೇಕು. ಊರ ಸುತ್ತ ಸ್ವಚ್ಛತೆ ಬೇಕು, ಮನೆ ಮುಂದೆ ಗಿಡವ ನೆಡಲೇಬೇಕು. ಶುದ್ಧ ನೀರ ಕುಡಿಯಬೇಕು, ವಿದ್ಯಾಬುದ್ಧಿ ಕಲಿಯಬೇಕು. ನಿಮ್ಮ ಆರೋಗ್ಯ ನೀವೇ ನೋಡ್ಕೊಂಡು ರೋಗ ಬಂದ ಜೋಪಾನ. ಓ ರಂಗೋ
ನೀರ ಹೊತ್ತು ನೀಡಿ ಮನೆಗೆ ಬಂದು ಕೈಯ ಕೊನೆಯದ ಒಂದು